ಎಸ್ ವಿವೇಕ್, ಇದೀಗ ಈ MLA ಚಂದ್ರಪ್ಪನ ಈ ಒಂದು ತಗಲಾಟ ಇದೆಯಲ್ಲ, ಒಂದು ರೀತಿಯಲ್ಲಿ ಏನು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. 15% ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಲಂಚ ಕೊಡ್ಲಿಲ್ಲ ಅಂತ ಅಂದ್ರೆ ಬಿಲ್ ಪೇಮೆಂಟ್ ಮಾಡಲ್ಲ ಅಂತ ಸ್ವತಃ ದಾಸಪ್ಪ ಅವರೇ ಹೇಳ್ತಾರೆ. ಇಷ್ಟೆಲ್ಲ ಆಸ್ತಿ ಇದ್ರೂ ಕೂಡ ಈ ಲಂಚದ ಆಸೆ ಯಾಕೆ ಅಂತ ಈಗಾಗಲೇ ಏನು ಈ ವಿಚಾರದಲ್ಲಿ ನಾವು ಗಮನಿಸಬೇಕಾದಂತ ಪ್ರಮುಖ ಅಂಶಗಳು ಏನಂದ್ರೆ, ದಾಸಪ್ಪನವರ ಏನು ಪೆಂಡಿಂಗ್ ಬಿಲ್ಗಳು ಬಾಕಿ ಇದೆ, 44 ಲಕ್ಷದಷ್ಟು ಪೆಂಡಿಂಗ್ ಬಿಲ್ಗಳು ಬಾಕಿ ಇದೆ. ಇದಕ್ಕೆ ಕ್ಲಿಯರ್ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ AEE ಹಾಗೂ JE ಅವರು ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟು ಕ್ಲಿಯರ್ ಮಾಡಿ ಕೊಡಬೇಕಿತ್ತು. ಆದ್ರೆ ಅವರೆಲ್ಲೂ ಕೂಡ ಕ್ಲಿಯರ್ ಮಾಡಿ ಕೊಡೋದಿಲ್ಲ. ಅದಕ್ಕೆ ಅದರ ಹಿಂಬಾಲಕರಾಗಿ ಅಂದ್ರೆ ಅದರ ಕೈವಾಡ, ಅದರಲ್ಲೂ ಕೂಡ ಒಂದಿಷ್ಟು ಕೈವಾಡ ಇದೆ. ಅದು ಕೂಡ ಶಾಸಕರ ಕೈವಾಡ ಅಂತ ಆರೋಪ ಕೂಡ ದಾಸಪ್ಪನವರು ಮಾಡ್ತಿದ್ದಾರೆ. ಏನಂದ್ರೆ, ಶಾಸಕರು ಒಂದಿಷ್ಟು ಕಮಿಷನ್ ಅನ್ನ ಕೂಡ ಕೇಳಿದ್ರು. ಆ ಕಮಿಷನ್ ಅನ್ನ ಕೊಡದೇ ಇದ್ದ ನಿಟ್ಟಿನಲ್ಲಿ ಈ ರೀತಿಯಾಗಿ ನನ್ನ ಬಿಲ್ಗಳನ್ನ ಅದೇ ರೀತಿಯಾಗಿ ಬಾಕಿಯನ್ನ ಉಳಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನನಗೆ ಬರುವಂತ ಪೇಮೆಂಟ್ಗಳು ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ ಶಾಸಕರು ಅನ್ನೋ ಒಂದಿಷ್ಟು ಆರೋಪಗಳ ಪೈಕಿ ದಾಸಪ್ಪ ಕೂಡ ಮಾತನಾಡ್ತಾ ಇದ್ದಾರೆ. ಜೊತೆಗೆ ನಾವು ಈಗಾಗಲೇ ವಿಡಿಯೋ ಕೂಡ ನೋಡಿದ್ವಿ. ಆ ವಿಡಿಯೋದಲ್ಲಿ ಮೇಲ್ನೋಟಕ್ಕೆ ಕೂಡ ಅಲ್ಲ, ರಿಯಲ್ ಆಗಿ ಕ್ಲಿಯರ್ ಆಗಿ ಕಂಡು ಬರ್ತಾ ಇದೆ. ಏನಂದ್ರೆ, ಒಂದ್ ಕಡೆ ಬಂದ್ಬಿಟ್ಟು ಚಂದ್ರಪ್ಪನವರು ನೀಟಾಗಿ ಕ್ಲಿಯರ್ ಆಗಿ ಒಂದು ಧಮಕಿಗಳನ್ನ ಹಾಕ್ತಾ ಇದ್ದಾರೆ. ಯಾರಿಗೆ ಅಂದ್ರೆ, ಅಲ್ಲಿರ್ತಕ್ಕಂಥ AEE ಹಾಗೂ JE ನೀವೇನಾದ್ರೂ ಒಂದ್ ವೇಳೆ ಈ ಬಾಕಿ ಇರ್ತಕ್ಕಂಥ ಬಿಲ್ ನ ಏನಾದ್ರೂ ಹಣವನ್ನ ಅವ್ರಿಗೆ ಕೊಟ್ರೆ, ಅಂದ್ರೆ ಪಾಸ್ ಮಾಡಿಸಿದ್ರೆ ಈ ಬಿಲ್ ಅನ್ನ ನಿಮ್ಮ ವಿರುದ್ಧ ನಾನು ಆಕ್ಷನ್ ತಗೋತೀನಿ ಅನ್ನೋ ರೀತಿಯಲ್ಲೇ ಮಾತನಾಡ್ತಾರೆ. ನೇರವಾಗಿ ಧಮಕಿಯನ್ನ ಕೂಡ ಕೊಡ್ತಾರೆ. ಒಂದಿಷ್ಟು ಕೆಟ್ಟ ಪದಗಳನ್ನ ಕೂಡ ಅಲ್ಲಿ ಬಳಕೆ ಮಾಡ್ತಾರೆ. ಅಂದ್ರೆ, ಈ ಕ್ಷೇತ್ರಕ್ಕೆ ಹಣವನ್ನ ತಂದಿದ್ದು ನಾನು ಕಷ್ಟಪಟ್ಟು ತಂದಿದ್ದೇನೆ, ಯಾರಪ್ಪಂದು ಅಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡ್ತಾರೆ. ಜೊತೆಗೆ ಅಲ್ಲೇ ಪದಗಳನ್ನು ಕೂಡ ಬಳಕೆ ಮಾಡ್ತಾರೆ. ಜೊತೆಗೆ ಅಲ್ಲೇ ಇರ್ತಕ್ಕಂಥ ದಾಸಪ್ಪನವರು ಕೂಡ ಒಂದಿಷ್ಟು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ, ನನಗೆ ಹಣವನ್ನ ಕೊಡಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ. ಆಯ್ತು, ಏನ್ ಬೇಕಾದ್ರೂ ಮಾಡು ಅನ್ನೋ ಒಂದು ನಿಟ್ಟಿನಲ್ಲೇ ಕೂಡ ಅಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಬಹಿರಂಗವಾಗಿ ಅದೇ ರೀತಿಯಾಗಿ ಹೇಳ್ತಾರೆ. ಜೊತೆಗೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಈಗಾಗಲೇ ಮೊನ್ನೆ ಅಷ್ಟೇ ನಡೆದಂತ ಚುನಾವಣೆ ಅಂದ್ರೆ 2023ರಲ್ಲಿ ನಡೆದಂತ ಚುನಾವಣೆಯಲ್ಲಿ 25 ಕೋಟಿಗೂ ಹೆಚ್ಚು ಆಸ್ತಿಯನ್ನ ಕೂಡ ಶಾಸಕರು ತೋರಿಸ್ಕೊಂಡಿದ್ದಾರೆ. ಇಷ್ಟು ಆಸ್ತಿಯನ್ನ ಶಾಸಕರು ತೋರಿಸ್ಕೊಂಡಿದ್ರು ಕೂಡ ಯಾಕೆ ಅವರಿಗೆ ಈ ಲಂಚದ ಆಸೆ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಜೊತೆಗೆ ಐಷಾರಾಮಿಯಾಗಿ ಕೂಡ ಅವರ ಜೀವನವನ್ನು ಕೂಡ ನಡೆಸ್ತಿದ್ದಾರೆ. ಒಳ್ಳೆಯ ಒಂದು ಸಂಪತ್ತಿನಲ್ಲೇ ಕೂಡ ಇದ್ದಾರೆ. ಜೊತೆಗೆ ಶಾಸಕರು ಕೂಡ ಆಗಿದ್ದಾರೆ. ಸರ್ಕಾರದಿಂದ ಎಲ್ಲಾ ಸವಲತ್ತುಗಳು ಕೂಡ ಅವ್ರಿಗೆ ಸಿಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಸಣ್ಣ ಪುಟ್ಟದ ಒಂದಿಷ್ಟು ಕಾಂಟ್ರಾಕ್ಟರ್ ಗಳಿಗೆ ಜೀವ ಇಂತಕ್ಕಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಶಾಸಕರುಗಳು? ಅವ್ರ ಹತ್ರ ಯಾಕೆ ಕಮಿಷನ್ ಬೇಡಿಕೆಯನ್ನ ಇಡ್ತಾ ಇದ್ದಾರೆ? ಈ ರೀತಿಯಾಗಿ ಸಣ್ಣ ಪುಟ್ಟ ಬಿಲ್ ಅವ್ರನ್ನ ತೆಗೆದುಕೊಳ್ಳೋದಕ್ಕೂ ಯಾಕೆ ಕೊಡ್ತಾ ಇಲ್ಲ ಶಾಸಕರು ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಆದ್ರೆ ದಾಸಪ್ಪನವರು ನೇರವಾಗಿ ಹೋಗಿ ಲೋಕಾಯುಕ್ತಕ್ಕೆ ಇಲ್ಲಿವರೆಗೂ ಕೂಡ ಅಷ್ಟೇ ಶಾಸಕರ ವಿರುದ್ಧ ಎಲ್ಲೂ ಕೂಡ ದೂರನ್ನ ಕೊಟ್ಟಿಲ್ಲ. ಅವ್ರು ಹೋಗಿ ಕೊಟ್ಟಿರ್ತಕ್ಕಂಥದ್ದು ಕೇವಲ AEE ಹಾಗೂ JE ವಿರುದ್ಧ ಮಾತ್ರ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಯಾಕೆ ಶಾಸಕರ ವಿರುದ್ಧ ಅವರು ದೂರನ್ನ ಕೊಟ್ಟಿಲ್ಲ ಅನ್ನೋದು ದಾಸಪ್ಪನವರ ನಡೆ ಕೂಡ ಒಂದಿಷ್ಟು ಕುತೂಹಲ ಮೂಡಿಸುತ್ತೆ. ಆದ್ರೆ ನಿಜಕ್ಕೂ ಕೂಡ ಈ ರೀತಿಯಾಗಿ ಶಾಸಕರು ಯಾವ್ದಾದ್ರು ಒಂದು ಕಾನ್ಸ್ಟಿಟ್ಯೂನ್ಸಿಗಳಲ್ಲಾಗಿರ್ಬೋದು ಅಥವಾ ಬೆಂಗಳೂರು ಭಾಗದಲ್ಲಾಗಿರ್ಬೋದು ಈ ರೀತಿಯಾಗಿ ಕಾಂಟ್ರಾಕ್ಟರ್ಗಳ ಬಳಿ ಕಮಿಷನ್ ಕೇಳತಕ್ಕಂಥದ್ದು ಸರಿಯಲ್ಲ ಅಂತಾನೆ ನಾವು ಸಾಕಷ್ಟು ಬಾರಿ ಕೂಡ ಹೇಳ್ತಾ ಇರ್ತೀವಿ. ಜೊತೆಗೆ ಈ ಹಿಂದೆ ಅಷ್ಟೇ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಸರ್ಕಾರದವರು ಆರೋಪವನ್ನು ಮಾಡಿದ್ರು 40% ಸರ್ಕಾರ ಇದು ಅಂತ. ಈಗ ಅದಕ್ಕಿಂತ ಹೆಚ್ಚು ಇದೆ ಅಂತ ಕಾಂಟ್ರಾಕ್ಟರ್ಗಳು, ಗುತ್ತಿಗೆದಾರರ ಸಂಘದವರು ಕೂಡ ರಾಜ್ಯದಲ್ಲಿ ಆರೋಪ ಮಾಡ್ತಿದ್ದಾರೆ. ಆದ್ರೆ ಎಲ್ಲೂ ಕೂಡ ಇಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರರಿಗಾಗಿರ್ಬೋದು, ಕಾಂಟ್ರಾಕ್ಟರ್ಗಳಿಗಾಗಿರ್ಬೋದು ಈ ಕಮಿಷನ್ ಇಂದ ಎಲ್ಲೂ ಕೂಡ ಅವ್ರಿಗೆ ಮುಕ್ತಿ ಸಿಗ್ತಾ ಇಲ್ಲ. ಈ ಕಮಿಷನ್ಗಳು ಎಲ್ಲರೂ ಕೇಳ್ತಾ ಇದ್ದಾರೆ. ಇದಕ್ಕೆ ಯಾವಾಗ ಕ್ಲಿಯರ್ ಕಟ್ ಆಗಿ ಅಂತ್ಯ ಆಡುತ್ತೆ ಅಂತ ಕೂಡ ಒಂದ್ ಕಡೆ ಆದ್ರೆ, ಜೊತೆಗೆ ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಲಮಾಣಿ ಅವರು ಕೂಡ, ಚಂದ್ರು ಲಮಾಣಿ ಅವರು ಕೂಡ ಒಂದಿಷ್ಟು ಕಮಿಷನ್ ಅನ್ನ ಪಡೆದುಕೊಳ್ಬೇಕಾದ್ರೆ ಅಥವಾ ಹಣವನ್ನ ಪಡೆದುಕೊಳ್ಬೇಕಾದ್ರೆ ರೆಡ್ ಹ್ಯಾಂಡೆಡ್ ಆಗಿ ಲೋಕಾಯುಕ್ತದವರು ಹೋಗಿ ಅವರಿಗೆ ಟ್ರ್ಯಾಪ್ ಕೂಡ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಈ ಪ್ರಕರಣವನ್ನು ಕೂಡ ನೋಡ್ತಾ ಹೋಗ್ಬೋದು. ಇದೇ ರೀತಿಯಾಗಿ ಕೆಲವೊಂದಿಷ್ಟು ಶಾಸಕರು ಈ ರೀತಿಯಾಗಿ ಬೇಡಿಕೆ ಇಡೋದಿರ್ಬೋದು ಅಥವಾ ಟ್ರ್ಯಾಪ್ ಆಗೋ ವಿಚಾರಗಳಿರ್ಬೋದು, ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಶಾಸಕರಿಗೆ ಹಿನ್ನಡೆ ಅಂತಾನೆ ಅನ್ಸುತ್ತೆ. ಜೊತೆಗೆ ಅವರೊಂದು ಜನಪ್ರತಿನಿಧಿಗಳಾಗಿ ಜನರ ಬಳಿನೇ ಈ ರೀತಿಯಾಗಿ ಅವರ ಸುದ್ದಿಗಳೇ ಈ ತರ ಹೋಗುತ್ತೆ ಅನ್ನೋದ್ರೆ ಇದು ಅವರ ದುರಾದೃಷ್ಟ ಅಂತಾನೆ ಹೇಳ್ಬೋದು. ರಾಜ್ಯದ ಜನಕ್ಕೂ ಕೂಡ ಇದು ಒಂದ್ ರೀತಿಯಾಗಿ ದುರಾದೃಷ್ಟ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಯಾವುದೇ ಒಂದು ಶಾಸಕ ಕಾಂಟ್ರಾಕ್ಟರ್ ಬಳಿ ನೇರವಾಗಿ ಹಣವನ್ನ ಕೇಳೋದು ತಪ್ಪು. ಆದ್ರೆ ಇಲ್ಲಿರ್ತಕ್ಕಂಥದ್ದು ವಿಚಾರ ಏನಂದ್ರೆ, ನೇರವಾಗಿ ಅಲ್ಲಿ ಹೋಗಿ AEE ಕೂಡ ಶಾಸಕರು ಹೋಗಿ ಧಮಕಿ ಹಾಕ್ತಾರೆ, ಬಿಲ್ಲನ್ನ ಕೊಡ್ಬೇಡ ಅಂದ್ರೆ. ಅದು ಹಾಡ ಹಗಲೇ ಅಂದ್ರೆ ಬೆಳಕಿರತಕ್ಕಂತ ಸಂದರ್ಭದಲ್ಲಿ, ಜನ ಇರತಕ್ಕಂತ ಸಂದರ್ಭದಲ್ಲೇ ಅಲ್ಲೇ ನೇರವಾಗಿ ಅವರ ದರ್ಪಾರನ್ನ ತೋರಿಸ್ತಾರೆ, ರೌಡಿಸಮ್ ಅನ್ನ ತೋರಿಸ್ತಾರೆ. ಯಾಕೆ ಇದರ ವಿರುದ್ಧ ಇಷ್ಟೆಲ್ಲ ಇದ್ರೂ ಕೂಡ ಬಿಜೆಪಿ ಅವರು ಅಂದ್ರೆ ಅವರ ಪಕ್ಷದವರು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಅದ್ ಜೊತೆಗೆ ಸರ್ಕಾರ ಭಾಗದವರು ಕೂಡ ಯಾಕೆ ಇದ್ರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ವನಿತಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ವಿಶ್ಲೇಷಣೆಗಾಗಿ.